ಕನ್ನಡ ಚಲನಚಿತ್ರ ರಂಗದಲ್ಲಿ ಉತ್ತಮ ಅಭಿಪ್ರಾಯಗಳೊಂದಿಗೆ ತೆರೆ ಕಾಣುತ್ತಿದೆ ಲೂಡೋ ಚಿತ್ರದಲ್ಲಿ ಕಾಸರಗೋಡಿನ ಕಲಾವಿದ ಶರಣ್ ರಾಜ್ ಕಾಸರಗೋಡು ಅಭಿನಯಿಸಿದ್ದಾರೆ. ಮಂಗಳೂರು ಚಿತ್ರ ಮಂದಿರದಲ್ಲಿ ಅದ್ದೂರಿಯ ಪ್ರದರ್ಶನದೊಂದಿಗೆ ಮುಂದುವರಿಯುತ್ತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಯಶ್ರೀ ಕೃಷ್ಣ ತಯಾರಿಸಿದ വരദിಯನ್ನು ನೋಡೋಣ. കേരളത്തിലെ ഏറ്റവും വലിയ ടൈൽസ് ആൻഡ് സാനിറ്ററി വെയർ വിൽപ്പനക്കാരായ ABC ഗ്രൂപ്പ്, ABC സെയിൽസ് കോർപ്പറേഷൻ, BC റോഡ്, കാസർഗോഡ്. ನಮಸ್ಕಾರ ವೀಕ್ಷಕರೇ, ಈಗ ನಮ್ಮ ಜೊತೆ ಕನ್ನಡ ಚಲನಚಿತ್ರದಲ್ಲಿ ಸುದ್ದಿ ಮಾಡುತ್ತಿರುವ ಲೂಡೋ ಸಿನಿಮಾದ ನಾಯಕ ಶರಣ್ ರಾಜ್ ಕಾಸರಗೋಡು ಜೊತೆಗಿದ್ದಾರೆ. ಅವರಲ್ಲಿ ಈ ಸಿನಿಮಾದ ಬಗ್ಗೆ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶರಣ್ ರಾಜ್ ಕಾಸರಗೋಡು. ಅದೇ ಲೂಡೋ ಅಂತ ಚಿತ್ರ ರಿಲೀಸ್ ಆಗಿದೆ 24 ತಾರೀಕಿಗೆ. ಭಾಳ ಇದಾಗಿ ಹೋಗ್ತಾ ಇದೆ, ಲೈಕ್ ಬ್ಯಾಂಗ್ಳೂರಲ್ಲಿ ಮತ್ತು ಈವನ್ ಮಂಗಳೂರಲ್ಲಿ. ಸ್ಟಾರ್ಟಿಂಗಲ್ಲಿ ಉಡುಪಿ, ಸುರತ್ಕಲ್ ಮತ್ತು ಕುಂದಾಪುರ, ಪುತ್ತೂರು, ಸುಳ್ಯ ಎಲ್ಲ ಕಡೆ ಇತ್ತು. ಬಟ್ ಸಣ್ಣ ಕನ್ನಡ ಮೂವಿ ಅಂತ ಬರುವಾಗ ಒಂದು 2 days 1 day ಅಷ್ಟೇ ಇರೋದು ಮಂಗಳೂರಲ್ಲಿ, ಆ ಸೈಡಲ್ಲೆಲ್ಲ. ಬಟ್ ಇವಾಗ ಮಂಗಳೂರಲ್ಲಿ ಮತ್ತು ಸುರತ್ಕಲ್ಲಲ್ಲಿ ಡೈಲಿ ಒಂದು ಶೋ ಕೊಟ್ಟಿದ್ದಾರೆ ಅವರು, ಬಿಕಾಸ್ ಜನ ಬರ್ತಾ ಇದ್ದಾರೆ, ಒಳ್ಳೆ ಅಪ್ರಿಸಿಯೇಷನ್ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲೆಲ್ಲ ತುಂಬ ನಮಗೆ ಕಾಲ್ಸ್ ಬರ್ತಾ ಇದೆ, ಲೈಕ್ ಆ್ಯಕ್ಟಿಂಗ್ ವಿಷಯದಲ್ಲಾಗಲಿ, ಲೈಕ್ ಒಳ್ಳೊಳ್ಳೆ ಅಪ್ರಿಸಿಯೇಷನ್ ಬರ್ತಾ ಇದೆ. ಡಿ ಯೋಗರಾಜ್ ಅಂತ ಇದರ ಡೈರೆಕ್ಟರು. ಮತ್ತು ಈ ಚಿತ್ರದಲ್ಲಿ ನಾನು ಮತ್ತು ಜೀವಿತಾ ಪ್ರಭಾಕರ್ ಅಂತ ಹೀರೋಯಿನ್ ಬ್ಯಾಂಗ್ಳೂರ್ದವಳು, ಮತ್ತು ಆರ್ಯನ್ ಮತ್ತು ಲಕ್ಷ್ಮೀಶ್ ಸುವರ್ಣ ಮಂಗಳೂರದವನು, ಮತ್ತು ಪ್ರದೀಪ್ ಪೆರಿಯಾಲ್, ಪವನ್ ಬಂಗೇರ, ಮತ್ತು ಇದು ನಮ್ಮ ವಾಲ್ಟರ್ ನಾದಲಿಕೆ ಸರು, ಡಿ.ಜಿ. ವರ್ಲ್ಡ್ದು, ಮೊಯ್ದೀನ್ ಬಾವ ಸರು, ಮತ್ತು ಇಸ್ಮಾಯಿಲ್ ಮುಡ್ಶೆಡ್ಡೆ ಸರ್ ಕೂಡ ಇದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಸೊ ಚಿತ್ರ ಭಾಳ ಇದರಾಗಿ ಇವಾಗ ರನ್ ಆಗ್ತಾಯಿದೆ. ಸೊ ಎಲ್ಲರೂ ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ. ಇಲ್ಲಿ ಕಾಸರಗೋಡಲ್ಲಿ ಅಷ್ಟು ಏನೋ ರೀಚ್ ಆಗಲಿಲ್ಲ. ಸೊ ಯಾರ್ಯಾರು ನೋಡಲಿಲ್ಲ, ದಯವಿಟ್ಟು ಮಂಗಳೂರಿಗೆ ಹೋಗಿ ಮೂವಿ ನೋಡಿ ಸಪೋರ್ಟ್ ಮಾಡಿ. ಅದೇ ನನ್ನ ರಿಕ್ವೆಸ್ಟ್ ನಿಮಗೆ. ಈ ಸಿನಿಮಾ ಮುಖ್ಯವಾಗಿ ಯಾವ ವಿಷಯ ಮೇಲೆ ಕೇಂದ್ರೀಕೃತವಾಗಿದೆ? ಇದು ಇವಾಗ ಸೊಸೈಟಿಯಲ್ಲಿ ಆಗುವಂಥ ಲೈಕ್ ಕ್ರೈಮ್ ಘಟನೆಗಳು, ಮತ್ತು ಈ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸು, ಮತ್ತು ಅದೇ ಎಲ್ಲ ನೆಗೆಟಿವ್ ಕೆಲಸಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ. ಅದೊಂದು ಮೆಸೇಜ್ ಆಗಿ ಕೂಡ ಇದರಲ್ಲಿ ಬರ್ತಾ ಇದೆ. ಲೈಕ್ ಯಾವ ವಿಷಯಕ್ಕೆ ಹೋಗ್ತಾರೆ ಅವರಿಗೊಂದು ಲೆಸನ್ ಇರ್ಬೋದು, ಲೈಫಲ್ಲಿ ಒಂದು ಬೆಟರ್ ಲೆಸನ್ ಇರ್ತದೆ ಅಂತೇಳಿ ಒಂದು ಮೆಸೇಜ್ ಇದೆ ಆ್ಯಕ್ಚುಲಿ. ಮತ್ತು ಇದೊಂದು ಹೈಪರ್ ಲಿಂಕ್ ಸ್ಟೋರಿ. ಡೈರೆಕ್ಟ್ರು ಅವರ ಭಾವನೆಯಿಂದ ಒಂದು 4 ಸ್ಟೋರಿ ಆ್ಯಕ್ಚುಲಿ ಇದು ಸೆಟಪ್ ಮಾಡಿ ಒಂದು ಸೆಂಟ್ರಲ್ ಪಾಯಿಂಟಿಗೆ ಬರುವಂಥ ಒಂದು ವಿಶೇಷ ಫಿಲಮ್ ಇದು. ಸೊ ಫಿಲಿಮ್ ನೋಡಿದರೆ ಲೈಕ್ ನಮಗೆ ಗೊತ್ತಾಗುತ್ತೆ ಅದು ಏನಂತ ಹೇಳಿ. ಆ್ಯಕ್ಟಿಂಗ್ ವಿಷಯದಲ್ಲಿ ಹೇಳಿದ್ರೆ ತುಂಬ ಒಳ್ಳೆಯದು ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆಯಿಂದ. ಅದೇ ಈ ಸಿನಿಮಾದಲ್ಲಿ ಅಭಿನಯಿಸಲು ಹೇಗೆ ಅವಕಾಶ ಹೊರಳಿತು ನಿಮಗೆ? ಇದು 2 ವರ್ಷ ಮುಂಚೆ ನಮ್ಮೊಂದು ಗುರು ಇಸ್ಮಾಯಿಲ್ ಮುಡ್ಶೆಡ್ ಅಂತೇಳಿ, ಅವರು ಕೂಡ ಸಿನಿಮಾ ಡೈರೆಕ್ಟ್ರೆ. ಅವ್ರದ್ದೊಂದು ಸಿನಿಮಾ ಇವಾಗ ಆಗ್ತಾಯಿದೆ, ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ, ಅದರಲ್ಲಿ ಬ್ಯುಸಿ ಇದ್ದಾರೆ ಅವರು. ಸೊ ಅವರ ಮುಖಾಂತರ ನನಗೆ ಇವರನ್ನು ಇಂಟ್ರೊಡ್ಯೂಸ್ ಆದದ್ದು. 2 years ಮುಂಚೆ ಇದರ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆದದ್ದು, ಮತ್ತು ಲಾಸ್ಟ್ ಇಯರ್ ಆಗಾಗ ಫಿನಿಷ್ ಆಗಿ ಸ್ವಲ್ಪ ರಿಲೀಸಿಗೆ ಏನೋ ಸ್ವಲ್ಪ ಡಿಲೇ ಆಯಿತು. ರಿಲೀಸಿಗೆ ಅಂತ ಹೇಳಿ ಇವರೇನು ಪ್ರಮೋಷನ್ ಏನು ಆ ರೀತಿಯಲ್ಲಿ ಮಾಡಲಿಲ್ಲ. ಬಿಕಾಸ್ ಡಾಕ್ಟರ್ ರಾಜ್ಕುಮಾರ್ ಬರ್ತಾ ಇದೆ, ಅವತ್ತೇ ನಾನು ರಿಲೀಸ್ ಮಾಡ್ತೇನೆ ಅಂತೇಳಿ ಟಪ್ ಅಂತ ಒಂದು ಅವರು ಇದು ಮಾಡಿದೆ. ಫ್ರೈಡೇ, ಬಿಕಾಸ್ ಸಿನಿಮಾ ರಿಲೀಸ್ ಯಾವಾಗಲೂ ಫ್ರೈಡೇ ಬರುತ್ತೆ. ಸೊ 24th April ಮಂತು ಫ್ರೈಡೇ ಬೀಳ್ತಂತೇಳಿ ಅವರು ಬೇಗ ಇದು ಮಾಡಿಬಿಟ್ಟು ಅಷ್ಟೇ. ಸೊ ಬೇರೆ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಏನು ಪ್ರಮೋಷನ್ ಮಾಡಲಿಲ್ಲ. ಸಣ್ಣ ರೀತಿಯಲ್ಲಿ ನಾವೇ ಅವರೇ ಮಾಡಿದ್ದು ಅಷ್ಟೇ. ಈ ಸಿನಿಮಾ ಮಾಡಲು ಯಾವೆಲ್ಲ ಸಿದ್ಧತೆಗಳನ್ನು ನೀವು ನಡೆಸಿದ್ದೀರಿ? ಅದಲ್ಲದೆ ಈ ಸಿನಿಮಾ ಅಲ್ಲದೆ ಬೇರೆ ಯಾವುದಾದ್ರೂ ಸಿನಿಮಾವನ್ನು ಈ ಮೊದಲು ಮಾಡಿದ್ದೀರಾ? ಹೌದು, ನಾನು ಫಸ್ಟ್ ಬಂದುಬಿಟ್ಟು ಒಂದು ಮಲಯಾಳಂ ಮೂವಿ ಫಸ್ಟ್ ಮಾಡಿದ್ದೆ 2010. ಬಟ್ ಅನ್ಫಾರ್ಚುನೇಟ್ಲಿ ಆ ಫಿಲ್ಮು ವರ್ಕೌಟ್ ಆಗಲಿಲ್ಲ. ಅದೇನೋ ಸ್ವಲ್ಪ ಬೇರೆ ವಿಷಯ ಇತ್ತು ಅವರದ್ದು ಪ್ರೊಡಕ್ಷನ್ದೆಲ್ಲ. ಡೈರೆಕ್ಟರ್ ಬಂದುಬಿಟ್ಟು ಫ್ರಾನ್ಸಿಸ್ ಜೋಸೆಫ್ ಜೀರಾ, ಮಲಯಾಳಿ. ಅವರು ಅವಳಡೆ ತಾಯಿ ಅಂತ ಒಂದು ಮೂವಿ ಎಲ್ಲ ಮಾಡಿದ್ದಾರೆ, ಚಿಲ್ಡ್ರನ್ಸ್ ಮೂವಿ. ತುಂಬ ಹೆಸರಿರುವರು ಅವರು ಕೂಡ ಮಲಯಾಳಿ ಇಂಡಸ್ಟ್ರಿಯಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಬರಲಿಲ್ಲ. ಮತ್ತು ನಾನೊಂದು 7 years ಬ್ಯಾಂಕಿಂಗ್ ಫೀಲ್ಡಲ್ಲಿತ್ತು, ದುಬೈಯಲ್ಲಿ ಜಾಬಲ್ಲಿತ್ತು. ಅದ ನಂತರ ಇಲ್ಲಿ ಬರುವಾಗ ಇಸ್ಮಾಯಿಲ್ ಮುಡ್ ಸರ್ ನನಗೆ ಒಂದು ಸಣ್ಣ ಚಾನ್ಸ್ ಕೊಟ್ಟು, ಮತ್ತು ಈವನ್ ಅದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ನಾನು ಬಂದ ನಮ್ಮ ಭೋಜರಾಜ್ MBBS ಅಂತ ಮೂವಿ. ಅದ ನಂತರ ಒಂದು ಆರ್ಟ್ ಫಿಲ್ಮ್ ಮಾಡಿದ ಮುನ್ನೆ ಅಂತೇಳಿ. ಸಿನಿಮಾ ಅಂತ ಹೇಳಿದರೆ ನನಗೆ ತುಂಬ ಪ್ಯಾಷನ್, ಸಣ್ಣ ಇರುವಂದಲ್ಲ. ಮೋಹಲ್ ಅಂತ ಹೇಳಿದರೆ ನನಗೆ ತುಂಬ ಪ್ರಾಣ ಆ್ಯಕ್ಚುಲಿ. ಅಷ್ಟು ದೊಡ್ಡ ಫ್ಯಾನು ನಾನು. ಮೇ ಬಿ ನನಗಿಂತ ದೊಡ್ಡ ಫ್ಯಾನ್ ಇರಲಿಕ್ಕಿಲ್ಲ ಮೇ ಬಿ ಬಹುಶಃ. ಸೊ ಮೋಹಲ್ ಅಂತೇಳಿ ತುಂಬ ಪ್ರಾಣ ಹೇಳಿದ್ರಲ್ಲ. ಸೊ
ಮಲಯಾಳ ಮೂವಿ ಒಂದು ಮಾಡಬೇಕಂತ ತುಂಬ ಒಂದು ಆಸೆ ಇದೆ. ಬಟ್ ನಾನು ಇರೋದೆಲ್ಲ ಮಂಗಳೂರಲ್ಲಿ. ಸೊ ಜಸ್ಟ್ ಇವಾಗ ತುಳು ಫಿಲ್ಮ್ಸು ಮತ್ತು ಇವಾಗ ನಂದು ಕೂಡ ಒಂದು ಮೂವಿ ಬರ್ತಾ ಇದೆ, ತ್ರಿಮೂರ್ತಿಲು ಅಂತ ಒಂದು ಮೂವಿ ಬರ್ತಾ ಇದೆ ತುಳು ಕನ್ನಡ, ಸೌಪರ್ಣಿಕಾ ಪಿಕ್ಚರ್ಸ್ ಬ್ಯಾನರ್, ಅದು ಕೂಡ ನನ್ನ ಪ್ರೊಡಕ್ಷನ್ ಹೌಸೇ. ಈ ಚಿತ್ರವು ಇನ್ನಷ್ಟು ಪ್ರೇಕ್ಷಕರ ಮನಗೆಲ್ಲಲಿ, ಕನ್ನಡದಲ್ಲಿ ಒಂದು ಪ್ರಸಿದ್ಧ ಸಿನಿಮಾವಾಗಿ ಚಿತ್ರ ಮೂಡಿಬರಲಿ. ಥ್ಯಾಂಕ್ ಯು. ಜೊತೆಗೆ ನಿಮ್ಮ ಮುಂದಿನ ಸಿನಿಮಾಗಳು ಯಶಸ್ವಿಯಾಗಲಿ ಎಂಬುದೇ ನಮ್ಮ ಆಶಯ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತು KCN ಅವರಿಗೆ ಕೂಡ ತುಂಬ ಥ್ಯಾಂಕ್ಸ್. ಈ ಸಣ್ಣ ಒಂದು ನಮ್ಮ ಕಲಾಕಾರನಲ್ಲಿ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಫಿಲ್ಮನ್ನು ಕೂಡ ಸಪೋರ್ಟ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಜಯಶ್ರೀ ಕೃಷ್ಣ, KCN ನ್ಯೂಸ್, ಕಾಸರಗೋಡು.